ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ಯಾವ ವಿಷಯ ಮಾತಾಡ್ತಾ ಇದ್ದೀನಿ ಅಂದರೆ, ಚಾನಲ್ನ ಹೇಗೆ ಬೇಗ ಗ್ರೋ ಮಾಡ್ಕೊಳ್ಳೋದ್ರ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವಾಗ ನಾವು ಒಂದು 3 ಚಾನಲ್ ಮಾಡಿದ್ದೀವಿ. 3 ಚಾನಲ್ ಮಾಡಿತು ಅಂದರೆ ಒಂದು ಚಾನಲ್ ಬೇಗ ಆಗೋಯ್ತು, ಒಂದು ಚಾನಲ್ ಒಂದು ಬೇಗ ಆಯಿತು. 2ನೇ ಚಾನಲ್ ಮಾಡಿದು, ಅದು ಬೇಗ ಆಯಿತು. 3ನೇ ಚಾನಲ್ ಸ್ಟಾರ್ಟ್ ಮಾಡಿದು, ಅದು ಒಂದು 10 ವಾರದಲ್ಲೇ ಕಂಪ್ಲೀಟ್ ಆಗೋಯಿತು. ವಾಚ್ ಟೈಮ್ ಕಂಪ್ಲೀಟ್ ಆಗೋಯಿತು. ಆದರೆ ಸಬ್ಸ್ಕ್ರೈಬರ್ ಬಂದಿಲ್ಲ ಇನ್ನು. ಸಬ್ಸ್ಕ್ರೈಬರ್ ಏನಾದರೂ ಆಗೋಯ್ತು ಅಂದರೆ ಆ ಚಾನಲ್ಲು ನಮಗೆ ಮಾನಿಟೈಸನ್ ಆನ್ ಆಗುತ್ತೆ. ನಾವು ಯಾವ ಥರ ಮಾಡ್ದೋ, ನಾವು ಯಾರ್ದಾರ ಲೈವ್ಗೆ ಹೋದರೂ ಅದು ನನ್ನನ್ನು ಕೇಳ್ತಾ ಇರ್ತಾರೆ, ಹೆಂಗೆ ಮಾಡಿದ್ರಿ ನೀವು ವಾಚ್ ಟೈಮನ್ನು, ನೀವು ಹೇಗೆ ಮಾಡಿದ್ರಿ ಅಂತ. ನಾನು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನೀವು ಏನು ಮಾಡಿದ್ರಿ ಅಂದರೆ, ವಾಚ್ ಟೈಮ್ ನಿಮ್ಗೆ ಬೇಗ ಮಾಡ್ಕೋಬೇಕು ಅಂತ ಇತ್ತು ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಕೊಡ್ರಿ, ಚಾನಲ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕೊಡ್ರಿ, ಆದಷ್ಟು ಟೈಮ್ ಕೊಡ್ರಿ. ಇವಾಗ ನಾವು ಚಾನಲ್ ಓಪನ್ ಮಾಡ್ತೀವಲ್ವಾ, ಚಾನಲ್ ಓಪನ್ ಮಾಡ್ತು ಅಂದರೆ ನೀವೇನಾರ ಬ್ಯುಸಿ ಇತ್ತು ಅಂದರೆ ಚಾನಲ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೀವು ಎಷ್ಟು ಟೈಮ್ ಕೊಡ್ತೀರಾ ನಿಮ್ಮ ಯೂಟ್ಯೂಬ್ ಚಾನಲ್ಗೆ, ಅಷ್ಟು ಬೇಗ ಗ್ರೋ ಮಾಡ್ಕೋತೀರಾ, ನಿಮ್ಮ ಚಾನಲ್ನ ಗ್ರೋ ಆಗುತ್ತೆ. ಹೆಂಗೆ ಅಂದರೆ, ನೀವೇನಾದರೂ ಬ್ಯುಸಿ ಇರ್ತೀರ ಅಂದ್ಕೊಳ್ರಿ. ನೀವು ಬ್ಯುಸಿ ಇದ್ದು ವಾರದಲ್ಲಿ 1 ವೀಡಿಯೋ 2 ವೀಡಿಯೋ ಹಾಕಿದ್ರೆ ಖಂಡಿತ ಇದು ಆಗೋ ಕೆಲಸ ಇಲ್ಲ. ಅದು ಯೂಟ್ಯೂಬೇ ಮಾಡೋಕ್ಕೆ ಹೋಗ್ಬಿಟ್ರಿ, ಸುಮ್ಮನೆ ಸೈಲೆಂಟಾಗಿ ಇದ್ಬಿಡ್ರಿ. ಸುಮ್ಮನೆ ಏನಕ್ಕೆ ದುಡ್ಡು ಖರ್ಚು ಮಾಡ್ಕೋತೀರಾ ಇಂಟರ್ನೆಟ್ಟೆಲ್ಲ ಹಾಕಿಸ್ಕೊಂಡು, ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಟ್ರಿ. ಇವಾಗ ಯಾರೋ ಒಬ್ಬರು ಚಾನಲ್ ಓಪನ್ ಮಾಡೋರೆ, ಅವರೆಲ್ಲ ಲಕ್ಷ ಎಲ್ಲರೂ ಹೇಳ್ತಾರೆ, ಅಯ್ಯೋ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಲಕ್ಷ ಸಂಪಾದನೆ ಮಾಡ್ಬೋದು ಅಂತ. ಖಂಡಿತ ಲಕ್ಷ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಇದು ತುಂಬ ಕಷ್ಟ ಇದೆ. ಈ ಜರ್ನಿ ಅಂತೂ ತುಂಬಾ ಕಷ್ಟ ಇದೆ ನಮಗೆ. ಸುಮ್ಮನೆ ಈಸಿಯಿಂದ ಯಾರೂ ದುಡ್ಡು ಕೊಡೋದಿಲ್ಲ. ಈಗ ನಾವು ಕೆಲಸಕ್ಕೆ ಹೋದ್ರೂ ನಾವು ಕಷ್ಟಪಟ್ಟು ಅಲ್ಲಿ ಎಷ್ಟು ಮಾತು ಕೇಳಬೇಕಲ್ವ, ನಾವು ಎಷ್ಟು ಮಾತು ಕೇಳಬೇಕು, ಎಷ್ಟು ಕಷ್ಟಪಡಬೇಕು, ಎಷ್ಟು ಬೆವರು ಸುರಿಸಿ ಇದು ಮಾಡಬೇಕಲ್ವ. ಆ ಥರ ಕಷ್ಟಪಟ್ಟರೆ ನಮಗೆ ದುಡ್ಡು ಸಿಗೋದಲ್ವ ಕೆಲಸದಲ್ಲಿ. ಇದು ಹಾಗೆಯೇ, ಯೂಟ್ಯೂಬ್ ಚಾನಲ್ಲು ಹಾಗೆಯೇ. ನೀವು ಎಷ್ಟು ಕಷ್ಟಪಟ್ಟು ಇಲ್ಲಿ ಕೆಲಸ ಮಾಡ್ತೀರಾ ಅಷ್ಟು ಬೇಗ ಬೇಕಾದ್ರೆ ಲಕ್ಷನೇ ಸಂಪಾದನೆ ಮಾಡ್ಬೋದು ನೀವು. ಅಂದರೆ ಸ್ವಲ್ಪ ಚಾನಲ್ ಗ್ರೋ ಆಗಬೇಕು. ಚಾನಲ್ ಯಾವಾಗ ಗ್ರೋ ಆಗುತ್ತೆ ಆವಾಗ ಖಂಡಿತ ಆಗುತ್ತೆ, ಆಗೋದಿಲ್ಲ ಅಂತ ಏನಿಲ್ಲ. ನೀವೇನಾದರೂ ಬ್ಯುಸಿ ಇತ್ತು, ಫ್ರೀ ಟೈಮಲ್ಲಿ ಏನಾದರೂ ಈ ಚಾನಲ್ ಮಾಡೋದ, ಫ್ರೀ ಇರಬೇಕಾದ್ರೆ ವೀಡಿಯೋಸ್ ಸಾಕಲ್ವಾ. ಸುಮ್ಮನೆ ಟೈಮ್ ಪಾಸ್ಗೆ ಹಾಕ್ಕೊಂಡು ಅದರಲ್ಲಿ ದುಡ್ಡು ಮಾಡ್ಬೋದಲ್ವ. ಆ ಥರ ಏನಾದ್ರು ನಿಮ್ಮ ಮನಸ್ಸಲ್ಲಿದ್ದು ಅಂದರೆ ತೆಗೆದುಹಾಕಿ. ಬೇಡ, ಯೂಟ್ಯೂಬ್ ಚಾನಲ್ ಮಾಡೋದೇ ಬೇಡ. ಇದಕ್ಕೆ ಟೈಮ್ ನಾವು ಎಷ್ಟು ಟೈಮ್ ಕೊಡ್ತೀವಿ ಅಷ್ಟು ಬೇಗ ಚಾನಲ್ ಗ್ರೋ ಆಗುತ್ತೆ. ಒಂದು ಚಾನಲ್ಗೆ ಹೋಗ್ತೀನಿ, ಆ ಸಿಸ್ಟರ್ ಹೇಳ್ತಾರೆ, ಇದು ಸಿಸ್ಟರ್ ನೀವು ಯಾವ ಥರ ಮಾಡಿದ್ರಿ 3 ಚಾನಲ್ ನಾವು 2 ವರ್ಷದಿಂದ ನನಗೆ ಚಾನಲ್ಲು ಇದು ಗ್ರೋ ಮಾಡ್ಕೊಳಕ್ಕಾಗಿಲ್ಲ. ಸಬ್ಸ್ಕ್ರೈಬರ್ ಬಂದುಬಿಟ್ಟಿದ್ದಾರಂತೆ, ಇದು ಬರ್ತಾಯಿಲ್ಲ, ವಾಚ್ ಟೈಮ್ ಆಗ್ತಾಯಿಲ್ಲ ಅವ್ರಿಗೆ. ಪ್ರತಿಯೊಬ್ಬರು ಹಂಗೆ ಅಂತಾರೆ. ಸಬ್ಸ್ಕ್ರೈಬರ್ ಬರ್ತಾರೆ, ನಮಗೆ ವಾಚ್ ಟೈಮ್ಗೆ ಆಗೋದಿಲ್ಲ. 4,000 ವಾಚ್ ಅವರ್ ನಮಗೆ ಮಾಡೋದು ತುಂಬಾ ಕಷ್ಟ ಆಗ್ತಾಯಿದೆ. ನೀವು ಯಾವ ಥರ ಮಾಡಿದ್ರಿ ಅಂದರೆ, ಆದರೆ ಅವ್ರು ಯಾವ ಥರ ಮಾಡಿದ್ರಿ ಅಂದರೆ, ನನಗೆ ಟೈಮ್ ಇತ್ತು ಅಂದರೆ ನಾನು ಇಷ್ಟು ಕೆಲಸ ಮಾಡ್ಕೊಂಡು ಬೆಳಗ್ಗೆ ಒಂದು 7 ಗಂಟೆಗೆ ಸ್ಟಾರ್ಟ್ ಆಯಿತು ಅಂದರೆ 3 ಗಂಟೆ ತನಕ, 3-3:30, ಒಂದೊಂದು ಸಲ 4 ಗಂಟೆ ಆಗುತ್ತೆ. ಅಲ್ಲಿ ತನಕ ಕೆಲಸ ಇರ್ತದೆ ನನಗೆ. ಅಲ್ಲಿ ತನಕ ಕೆಲಸ ಇದ್ದು ನಾನು 3 ಚಾನಲ್ನ ಮೇಂಟೈನ್ ಹೋಗ್ತಾಯಿದ್ದೀನಿ. ಒಂದು ದಿನವೂ ತಪ್ಪಿಸ್ತೇನೆ ಇಲ್ಲ. ಶಾರ್ಟ್ಸ್ ವೀಡಿಯೋ ಹಾಕೋದು, ಇಲ್ಲಾಂದರೆ ಲೈವ್ ಮಾಡೋದು, ಇಲ್ಲ ವೀಡಿಯೋ ಮಾಡೋದು, ಏನೋ ಒಂದು ಮಾಡ್ತಾಯಿರ್ತೀನಿ. ನೀವು ಮನೇಲೇ ಇದ್ಕೊಂಡು ಬರೀ ಒಂದು ಮನೆ ಕೆಲಸ ಮಾಡ್ಕೊಂಡು, ನೀವು ಬರೀ ನಿಮ್ಮ ಮನೆ ಕೆಲಸನೇ ಅಷ್ಟೇ ತಾನೇ ನೀವು ಮಾಡೋದು. ಒಂದು ಮನೆ ಕೆಲಸ ಮಾಡ್ಕೊಂಡು ನಿಮಗೆ ವೀಡಿಯೋನೂ ಮಾಡೋಕ್ಕಾಗಿಲ್ಲ, ಲೈವ್ ಮಾಡೋಕ್ಕಾಗಿಲ್ಲ ಅಂದರೆ ಚಾನಲ್ ಆಗೋದಿಲ್ಲ. ನೀವು ಸೋಮಾರಿತನ ಮಾಡಬಾರ್ದು. ಇವಾಗ ಚಾನಲ್ ಓಪನ್ ಮಾಡಿಬಿಟ್ಟು ಇವತ್ತಿಲ್ಲ ಬಿಡು ನಾಳೆ ಮಾಡ್ಕೊಳ್ಳೋದಂತ ಸೋಮಾರಿತನ ಏನಾದರೂ ಮಾಡ್ತು ಅಂದರೆ ಈ ಚಾನಲ್ ಗ್ರೋ ಆಗೋದಿಲ್ಲ. ಸುಮ್ಮನೆ ವೇಸ್ಟ್ ಮಾಡ್ಕೊತೀರ ಇಂಟರ್ನೆಟ್ಟೆಲ್ಲ, ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು. ಇವಾಗ ಒಂದು ಸಲ ಲೈವ್ ಮಾಡ್ತು ಅಂದರೆ ಅದು ಕರೆನ್ಸಿ ಹಾಕ್ಸ್ತೀವಲ್ವ, ಎಷ್ಟು ದುಡ್ಡು ಖರ್ಚಾಯ್ತದಲ್ವ. ಇವಾಗ ಕರೆನ್ಸಿ ಬೇಗ ಖಾಲಿ ಹೋಗುತ್ತೆ. ಒಂದು ಲೈವ್ ಮಾಡೋಕ್ಕಾಗೋದಿಲ್ಲ. ಲೈವ್ ಮಾಡ್ತು ಅಂದರೆ ಆದಷ್ಟು ಲಾಂಗಾಗಿ ಲೈವ್ ಮಾಡಬೇಕು. 1 ಅವರ್ 2 ಅವರೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ, ಖಂಡಿತ ಬರೋದಿಲ್ಲ. ಪ್ರತಿಯೊಬ್ಬರನ್ನೂ ಕೇಳ್ತೀನಿ, ಲೈವ್ ಹೋದಾಗ ನಾನು ಯಾರದೇ ಲೈವ್ಗೆ ಹೋದ್ರೂ ನಾನು ಮೆಸೇಜ್ ಹಾಕ್ತೀನಿ ಅವ್ರಿಗೆ, ಎಷ್ಟು ಟೈಮ್ ಲೈವ್ ಮಾಡ್ತೀರಾ ನೀವು ಅಂತ. ಅವ್ರು ಹೇಳ್ತಾರೆ, ಬೆಳಗ್ಗೆ 1 ಅವರು, ಸಾಯಂಕಾಲ 1 ಅವರು, 1 ಅವರು 1 ಅವರ್, 2 ಅವರ್. ಅಕಸ್ಮಾತ್ ನೀವು 2 ಅವರ್ ಲೈವ್ ಮಾಡ್ತೀರಾ ಅಂದ್ಕೊಳ್ರಿ. 2 ಅವರಲ್ಲಿ 1 ಅವರಲ್ಲಿ ಒಂದು 3-4 ಜನ ಬರ್ತಾರೆ ಅಂದ್ಕೊಳ್ರಿ. 3-4 ಜನ ಬಂದು ನಿಮಗೆ 1 ಅವರ್ ಇದ್ರೂ ಅಷ್ಟು 1 ಅವರ್ ಯಾರೂ ಇರೋದಿಲ್ಲ. 1 ಅವರ್ ಏನೋ ಒಂದು 10 ನಿಮಿಷ ಇರೋದೇ ಹೆಚ್ಚು. ಅವರು
10 ನಿಮಿಷ, ಒಂದು ಕಾಲು ಗಂಟೆ ಇರೋದೇ ಹೆಚ್ಚು. 1 ಅವರ್ ಅಂತೂ ಯಾರೂ ಇರೋದಿಲ್ಲ. ಎಷ್ಟು ಬರುತ್ತೆ? ಎಷ್ಟು ಬರೋದಿಲ್ಲ, ವಾಚ್ ಟೈಮೇ ಬರೋದಿಲ್ಲ. ಅಷ್ಟು ನೀವು 1 ಅವರ್ ಲೈವ್ ಮಾಡ್ತು ಅಂದರೆ ಮಿನಿಮಮ್ ಒಂದು 2 ಅವರ್ ಬರ್ಬೋದಾ? ಒಂದು 2 ಅವರ್ ಬರ್ಬೋದಾ? ಇಲ್ಲಾಂದರೆ 1.5 ಅವರ್ ಬರ್ಬೋದಾ? ನೀವು ಒಂದು ದಿನಕ್ಕೆ 1.5 ಅವರ್ ತೊಗೊಂಡು ಹೆಂಗೆ 4,000 ಕಂಪ್ಲೀಟ್ ಮಾಡ್ತೀರಾ? ಯೋಚನೆ ಮಾಡಿ ನೀವು. ನಾನು ಪ್ರತಿಯೊಂದು ಲೈವ್ಗೂ ಹೋಗಿ ಕೇಳ್ತೀನಿ, ಯಾರದೇ ಲೈವ್ಗೆ ಹೋದ್ರೂ ಚಾನಲ್ ಓಪನ್ ಮಾಡಿ ಎಷ್ಟು ದಿನ ಆಯಿತು ಫಸ್ಟ್ ಕೇಳ್ತೀನಿ. ಆಮೇಲೆ ಲೈವ್ ಎಷ್ಟು ಸರಿ ಲೈವ್ ಮಾಡ್ತೀರಾ, ವೀಡಿಯೋ ವೀಡಿಯೋ ಯಾವಾಗ ವೀಡಿಯೋ ಅಪ್ಲೋಡ್ ಮಾಡ್ತೀರಾ, ಪ್ರತಿಯೊಂದು ನನಗೆ ಕಮೆಂಟ್ ಹಾಕ್ತೀನಿ ಗೊತ್ತಾ. ಪ್ರತಿಯೊಂದು ಕಮೆಂಟ್ ಹಾಕ್ತೀನಿ. ಒಂದೊಂದ್ಸಲ ಅದು ನನಗೇನಾದ್ರು ಬ್ಯುಸಿ ಇತ್ತು ಅಂದರೆ ನಾನು ಕೇಳೋಕ್ಕೆ ಹೋಗೋದಿಲ್ಲ. ನಾನೇನಾದ್ರು ಬ್ಯುಸಿ ಕೆಲಸದಲ್ಲಿ ಏನಾರು ಇದ್ದು ಅಂತ ಕೇಳೋಕ್ಕೆ ಹೋಗೋದಿಲ್ಲ. ಫ್ರೀಯಾಗಿ ಮನೇಲಿರಬೇಕಾದ್ರೆ ನಮಗೆ ಸಬ್ಸ್ಕ್ರೈಬರ್ ಯಾರಾದ್ರು ಬರಲಿ ಅಂತ ಸುಮ್ಮನೆ ಒಂದು ಮಾತಾಡ್ತಾ ಇರೋದು ಅವ್ರ ಜೊತೆ. ಅವ್ರು ಹೇಳ್ತಾರೆ ಬೆಳಗ್ಗೆ 1 ಅವರ್ ಮಾಡ್ತೀನಿ, ಆಮೇಲೆ ಸಾಯಂಕಾಲ 1 ಅವರ್ ಮಾಡ್ತೀನಿ ಅಂತ ಒಬ್ಬರು ಹೇಳ್ತಾರೆ. ಇನ್ನೊಂದು ಲೈವ್ಗೆ ಹೋದರೆ ಇಲ್ಲ ನಾವು 1 ಅವರ್, ಒಂದು ದಿನಕ್ಕೆ 1 ಅವರ್ ಮಾಡ್ತೀವಿ, ಇಲ್ಲ 2 ಅವರ್ ಮಾಡ್ತೀವಿ. ಅಷ್ಟು ಮಾಡಿಬಿಟ್ರೆ ಹೆಂಗೆ ತಾನೇ ನಿಮಗೆ ವಾಚ್ ಅವರ್ ಕೌಂಟ್ ಆಗುತ್ತೆ? ಯೋಚನೆ ಮಾಡಿ ನೀವೇ. 1 ಅವರ್ 2 ಅವರೆಲ್ಲ ಆಗೋ ಕೆಲಸ ಅಲ್ಲ ಇದು. ನೀವು ಮಾಡಬೇಕು ಮಿನಿಮಮ್ಮು ಒಂದು ದಿನಕ್ಕೆ 6ರಿಂದ 7 ಅವರ್ ನೀವು ಲೈವ್ ಮಾಡ್ತು ಅಂದ್ರೇ ನಿಮಗೆ ಇದರಿಂದ ಸ್ವಲ್ಪ ವಾಚ್ ಟೈಮ್ ನಿಮಗೆ ಬೇಗ ಕಂಪ್ಲೀಟ್ ಆಗೋದು. ನಾನು ಒಂದು ದಿನಕ್ಕೆ 3 ಸಲ ಲೈವ್ ಮಾಡ್ತಾಯಿದ್ದೆ. 3 ಸಲ ಲೈವ್ ಮಾಡ್ತು ಅಂದರೆ ಬೆಳಿಗ್ಗೆ 1 ಅವರು, ಮಧ್ಯಾಹ್ನ 1 ಅವರು, ಸಾಯಂಕಾಲ 1.5 ಅವರ್ ಆಗೋದು ಮಧ್ಯಾಹ್ನ. ಸಾಯಂಕಾಲ ಒಂದು 9 ಗಂಟೆ 9-9:30 ಸ್ಟಾರ್ಟ್ ಮಾಡ್ತು ಅಂದರೆ ಈ ಮಧ್ಯರಾತ್ರಿ 1 ಗಂಟೆ ತನಕ ಇರ್ತಾಯಿದ್ದೆ ಗೊತ್ತಾ ನಾನು. 1 ಗಂಟೆ, 1:05, ಒಂದೊಂದ್ಸಲ 1:45 ಗಂಟೆ ಮಿನಿಮಮ್. ಲಾಸ್ಟ್ 1:45 ಲಾಸ್ಟು, 1:15 ಲಾಸ್ಟು. ಏನಾದರೂ ಹಿಂಸೆ ಮಾಡ್ತು ಅಂದರೆ ಇರ್ರಿ ಅಂತ ಏನಾದರೂ ಸ್ವಲ್ಪ ಜನ ಏನಾದ್ರು ಇತ್ತು ಅಂದರೆ 1:45 ಗಂಟೆನೂ ಮಾಡಿದ್ದೀನಿ ನಾನು. ಶನಿವಾರ ಭಾನುವಾರ ಗೊತ್ತು, ಶನಿವಾರ ನೈಟ್ ಅಂತೂ ತುಂಬ ಲೈವ್ ಮಾಡ್ತೀನಿ ನಾನು. ಆ ಥರ ಮಾಡೋದಕ್ಕೇ ಒಂದು ದಿನಕ್ಕೆ ಆ ಥರ ಮಾಡೋದಕ್ಕೇ ಅಂದರೆ ನಂದು ಒಂದು ದಿನಕ್ಕೆ ಎಷ್ಟು ಕೌಂಟ್ ಆಗ್ತಾಯಿತ್ತು ಗೊತ್ತಾ? ಬೆಳಗ್ಗೆ 1 ಅವರು, ಮಧ್ಯಾಹ್ನದೊತ್ತು 1.5 ಅವರು, 2 ಅವರೇ, ಸಾಯಂಕಾಲ ಒಂದು 3-3:30 ಗಂಟೆ ಮೇನೂ ಆಗೋದು. 3.5 ಇದು ಒಂದು 2 ಅವರೇ, ಅಲ್ಲಿಗೆ 3 ಅವರೇ, 4, 5, 6 ಅವರ್. ಒಂದು ದಿನಕ್ಕೆ 6 ಅವರ್ ನನಗೆ ಲೈವ್ ಬರ್ತಾಯಿತ್ತು. 6 ಅವರ್ದು ವಾಚ್ ಅವರ್ ಕೌಂಟ್ ಆಗ್ತಾಯಿತ್ತು. ಒಂದು ದಿನಕ್ಕೆ 6 ಅವರ್ ಲೈವ್ ಮಾಡ್ತಾಯಿದ್ರೆ ಅಂದರೆ 6 ಅವರ್ ನೀವು ಅನ್ಕೋಬೋದು 6 ಅವರ್ ಲೈವ್ ಮಾಡ್ತು ಅಂದರೆ ನಮಗೆ ಎಷ್ಟು ವಾಚ್ ಸಿಗುತ್ತೆ ಅಂತ. ಎಷ್ಟು ವಾಚ್ ಅವರ್ ಸಿಗುತ್ತೆ ಅಂದರೆ ಮಿನಿಮಮ್ಮು ಅಂದರೆ ಜನದ ಮೇಲೆ ಡಿಪೆಂಡ್. ಅದು ನಿಮ್ಮ ಲೈವ್ಗೆ ಎಷ್ಟು ಜನ ಬರ್ತಾರೆ ಅದ್ರ ಮೇಲೆ ಡಿಪೆಂಡ್. ನೀವು ಏನಾದ್ರು ಅಕಸ್ಮಾತ್ ಒಂದು 2 ಅವರೇ ಲೈವ್ ಮಾಡಿರಿ, ಜನ ಜಾಸ್ತಿ ಬತ್ತು ಅಂದರೆ ನಿಮ್ಗೆ ಅಲ್ಲೇ ಬಂದ್ಬಿಡ್ತಾರೆ. ಅಲ್ಲೇ ಒಂದು 10 ಅವರು 12 ಅವರ್ ವಾಚ್ ಟೈಮ್ ಬಂದ್ಬಿಡ್ತದೆ. ಜನ ಬರಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಜನ ಬತ್ತು ಅಂದ್ರೇ ನಿಮಗೆ ವಾಚ್ ಟೈಮ್ ಕಂಪ್ಲೀಟ್ ಆಗೋದು. ಜನ ಬರಲಿಲ್ಲ ಅಂದರೆ ನಿಮಗೆ ವಾಚ್ ಟೈಮ್ ಕಂಪ್ಲೀಟ್ ಆಗೋದಿಲ್ಲ. ನೀವು ಎಷ್ಟೇ ಅವರ್ ಮಾಡಿದ್ರೂ ಬರೀ ಖಾಲಿ ಹೊಡಿತಾ ಇರ್ತಲ್ಲ ಲೈವು, ಏನು ನಮ್ಗೆ ವಾಚ್ ಟೈಮೇ ಸಿಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು ನಾವು, ಆದಷ್ಟು ಬೇರೆಯವ್ರಿಗೆ ಸಪೋರ್ಟ್ ಮಾಡಬೇಕು. ಬೇರೆಯವ್ರ ಲೈವ್ಗೆ ಹೋಗಿ ಸಪೋರ್ಟ್ ಮಾಡ್ತು ಅಂದರೆ ಅಲ್ಲಿ ಫಸ್ಟು ಜನನ ಪರಿಚಯ ಮಾಡ್ಕೊಳ್ರಿ. ಪರಿಚಯ ಮಾಡ್ಕೊಂಡು ನಮ್ಮ ಲೈವ್ ಇರ್ತದೆ ಬನ್ನಿ ಅಂತ ಕಮೆಂಟ್ ಹಾಕಿ ಅವ್ರಿಗೆ ಬನ್ನಿ. ಆಮೇಲೆ ಕಮೆಂಟ್ ಹಾಕಿ ಅಲ್ಲಿಂದ ಜನಗಳ ಪರಿಚಯ ಮಾಡ್ಕೊಂಡು ನಿಮ್ಮ ಲೈವ್ಗೆ ಬರೋ ಥರ ಮಾಡ್ಕೊಳ್ರಿ ನೀವು. ಇವಾಗ ನಾವು ಲೈವ್ ಮಾಡ್ತು ಅಂದರೆ ಅವ್ರು ನಮ್ಮನ್ನು ಹುಡುಕೋ ಬರಬೇಕು. ಆ ಥರ ಅವ್ರ ಜೊತೆ ಮಾತಾಡಿ ಬನ್ನಿ ನಮ್ಮ ಲೈವ್ಗೂ, ನಮಗೂ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಲು ಐತೆ ಏನೋ ಒಂದು ಮಾತು. ಸುಮ್ಮನೆ ಹೋಗ್ಬಿಟ್ಟು ಇವಾಗ ಬೇರೆಯವ್ರ ಲೈವ್ಗೆ ಹೋಗ್ಬಿಟ್ಟು ಅಲ್ಲಿ ಏನೂ ಮಾತಾಡೋದಿಲ್ಲ, ಯಾರ ಜೊತೆನೂ ಯಾಕೆಂದರೆ ಅವರು ಅಂದರೆ ನಮ್ಗೆ ಗೊತ್ತಿಲ್ಲ ಅಲ್ವಾ ಅಂತ. ನೀವು ಏನಾರು ಆ ಥರ ಅಂದ್ಕೊಂಡ್ರೆ ನಿಮಗೆ ಸಪೋರ್ಟ್ ಸಿಗೋದಿಲ್ಲ. ಇಲ್ಲಿ YT ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗೋದಿಲ್ಲ. ಅವ್ರು ಯಾರೇ ಆಗಿರಲಿ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ರಿ. ಅವ್ರನ್ನ ಖಂಡಿತ ನಿಮ್ಮ ಲೈವ್ ಬರ್ತಾರೆ. ಅವರು ಖಂಡಿತ ನಿಮಗೆ ಲೈವ್ ಬಂದು ಸಪೋರ್ಟ್ ಮಾಡ್ತಾರೆ. ನೀವೇನಾರ ಮಾತಾಡಲಿಲ್ಲ, ಪರಿಚಯನೇ ಇಲ್ಲ ಅಂದಮೇಲೆ ಏನಕ್ಕೆ ಬರ್ತಾರೆ? ಅದು ಮೇಯ್ನು. ನಮಗೆ ಜನ ಪರಿಚಯ ಆಗಬೇಕಷ್ಟೇ. ಜನಗಳಿಂದನೇ ನಮಗೆ ಇವಾಗ ಈ ವಾಚ್ ಟೈಮು ಇವಾಗ ನಮ್ಮ ಬೇರೆಯವ್ರು ಬಂದು ಸಪೋರ್ಟ್ ಮಾಡ್ತಾರಲ್ವ, ಅದರಿಂದನೇ ನಾವು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೋಬೇಕು. ಅಕಸ್ಮಾತ್ ಇವಾಗ ನಿಮ್ಮ ಮನೇಲಿ ಒಪ್ಪಲಿಲ್ಲ, ಇವಾಗ ಲೈವ್ ಮಾಡೋದು ಒಪ್ಪಲಿಲ್ಲ ಅಂದ್ಕೊಳ್ರಿ. ಒಪ್ಪಲಿಲ್ಲ ಅಂದರೆ ಅವಾಗ ನೀವೇನು ಮಾಡಬೇಕು, ಆದಷ್ಟು ಡೈಲಿ ವಿಡಿಯೋ ಮಾಡಬೇಕು. ಅವಾಗ ಡೈಲಿ ವೀಡಿಯೋಸ್ ಮಾಡಬೇಕು. ಆವಾಗಲೇ ನಮಗೆ ವಾಚ್ ಟೈಮ್ ಕಂಪ್ಲೀಟ್ ಆಗೋದು. ಡೈಲಿ ಒಂದು ದಿನನೂ ತಪ್ಪಿಸ್ತೇನೆ ನೀವು. ಒಂದು ದಿನಕ್ಕೆ 2 ವೀಡಿಯೋ 3 ವೀಡಿಯೋ ಆ ಥರ ನಿಮ್ಗೆ ಆದಷ್ಟು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಅಪ್ಲೋಡ್ ಮಾಡ್ಕೊಬನ್ನಿರಿ. ಖಂಡಿತ ಸಕ್ಸಸ್ ಆಗುತ್ತೆ ಇದು ನಿಮ್ಮ YT ಚಾನಲು. ಇಲ್ಲಾಂದರೆ ನೀವು ಟೈಮ್ ಯಾವತ್ತೋ ಒಂದೊಂದು ಸಲ ಮಾಡ್ತು ಅಂದರೆ ಖಂಡಿತ ಆಗೋದಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ಇವಾಗ ಹೊಸ್ದಾಗಿ ಚಾನಲ್ ಮಾಡ್ತಾರಲ್ವ
ಅವ್ರು ಏನು ಮಾಡ್ತಾವ್ರೆ ಗೊತ್ತಾ, ತುಂಬ ಚಾನಲ್ ನಾನು ನೋಡಿದ್ದೀನಿ, ನಮ್ಮ ಲೈವ್ಗೆ ಬರೋದನ್ನು ನಾನು ಚೆಕ್ ಮಾಡ್ತೀನಿ ಚಾನಲ್ನ. ಒಂದು ಶಾರ್ಟ್ಸ್, ಒಂದು ಲಾಂಗ್ ವಿಡಿಯೋ ಹಾಕಿರ್ತಾರೆ, ಒಂದು ಲಾಂಗ್ ವಿಡಿಯೋ ಹಾಕ್ಬಿಟ್ಟು ಇನ್ನು ಬಾಕಿದೆಲ್ಲ ಬರೀ ಫುಲ್ ಶಾರ್ಟ್ಸ್ ವಿಡಿಯೋ ಹಾಕಿರ್ತಾರೆ ಅವರು. ಬೇರೆ ಏನಿರೋದಿಲ್ಲ ಆ ಚಾನಲಲ್ಲಿ, ಬರೀ ಶಾರ್ಟ್ಸ್ ವಿಡಿಯೋ. ನೀವು ಆ ಥರ ಮಾಡ್ತು ಅಂದರೆ ನೀವು ಲೈವ್ ಮಾಡಿ ಮಾನಿಟೈಸೇಷನ್ ಏನೋ ಮಾಡ್ಕೋಬೋದು. ನಿಮಗೆ ಇದರಿಂದ ನಿಮ್ಗೆ ಅಷ್ಟೇನು ಬರೋದಿಲ್ಲ, ಎಲ್ಲಿ ಅದರಿಂದ ನಿಮಗೆ ಶಾರ್ಟ್ಸ್ ವಿಡಿಯೋದಿಂದ ಏನೂ ನಿಮ್ಗೆ ಸಿಗೋದಿಲ್ಲ. ಸಬ್ಸ್ಕ್ರೈಬರ್ ಬರ್ತಾರೆ, ಬರ್ತಾರೆ, ವ್ಯೂ ಬರ್ತದೆ ಅಷ್ಟೇ, ಅದರಿಂದ ನಿಮ್ಗೇನೂ ಸಿಗೋದಿಲ್ಲ. ಆದಷ್ಟು ನೀವು ಲಾಂಗ್ ವಿಡಿಯೋ ಮಾಡಿದ್ರೇ ಉತ್ತಮ. ನೀವು ಲಾಂಗ್ ವಿಡಿಯೋ ಹಾಕ್ತು ಅಂದರೆ, ಅಕಸ್ಮಾತ್ ಇವಾಗ ಒಂದು ವಿಡಿಯೋ ಹಾಕೊಂಡಿರ್ತೀರ ಲಾಂಗ್ ವಿಡಿಯೋ ಅಂದ್ಕೊಳ್ರಿ, ಇನ್ನೆಲ್ಲ ಫುಲ್ ಶಾರ್ಟ್ಸ್ ವಿಡಿಯೋ ಹಾಕೊಂಡಿರ್ತೀರ. ಶಾರ್ಟ್ಸ್ ವಿಡಿಯೋ ಹಾಕಿ ನಿಮ್ಮ ಮಾನಿಟೈಸೇಷನ್ ಆನ್ ಆಗುತ್ತೆ. ನೀವು ಡಾಲರ್ಸ್ ಹೇಗೆ ಮಾಡ್ತೀರಾ? ನೀವು ಡಾಲರ್ಸ್ ಮಾಡಬೇಕು ಅಂದರೆ ನೀವು ಯಾವಾಗ ಚಾನಲ್ ಓಪನ್ ಮಾಡ್ತೀರಾ ಆವಾಗಿಂದನೇ ಸ್ಟಾರ್ಟ್ ಮಾಡಬೇಕು ನೀವು ಲಾಂಗ್ ವಿಡಿಯೋ ಹಾಕೋದಕ್ಕೆ. ಲಾಂಗ್ ವಿಡಿಯೋ ಆದಷ್ಟು ಲಾಂಗ್ ವಿಡಿಯೋ ಅಂದರೆ 10 ನಿಮಿಷದ ಮೇಲಾರ ಇರಲಿ, 10 ನಿಮಿಷದ ಮೇಲ್ಗಡೆ ಇದ್ದರೆ ನಿಮಗೆ ಬೇಗ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಮೋನೋ ಆದಮೇಲೆ ಅದರಿಂದ ಡಾಲರ್ಸ್ ಕೌಂಟ್ ಆಗುತ್ತೆ. ಅರ್ಥ ಆಯ್ತಾ? ಆದಷ್ಟು ನೀವು 1 ವೀಡಿಯೋ 2 ವೀಡಿಯೋ ಮಾಡ್ಕೊಂಡು ನೀವು ಚಾನಲ್ ಓಪನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆ ಥರ ಇದ್ದರೆ ಕಷ್ಟದಿಂದ ಮಾಡೋಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ವೇಸ್ಟ್ ಮಾಡ್ಕೊಬೇಡ್ರಿ, ಟೈಮು ವೇಸ್ಟು, ಇತ್ತಾಗ ದುಡ್ಡು ವೇಸ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಮೊದಲು ನೀವು ಫ್ರೀ ಇರೋದು ನೋಡ್ಕೋಬೇಕು. ಫ್ರೀ ಇಲ್ಲಾಂದರೆ ಇದಕ್ಕೆ ಅಂತ ಒಂದು ಟೈಮ್ ಕೊಡ್ರಿ. ಇವಾಗ ಎಲ್ಲರೂ ಏನು ಕೆಲಸ ಇಲ್ಲದೇ ಮಾಡೋಕ್ಕೆ ಆಗೋದೇ ತುಂಬ, ಏಕೆಂದರೆ ನಮ್ಮ ಜೀವನನೂ ನಡಿಬೇಕಲ್ವಾ, ಆಗೋದಿಲ್ಲ. ಇವಾಗ ನೀವು ಇದಕ್ಕೆ ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ರಿ. ಇವಾಗ ಯೂಟ್ಯೂಬ್ಗೆ ಅಂತಲೇ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ರಿ. ಆದಷ್ಟು ಚೆನ್ನಾಗಿರೋ ವೀಡಿಯೋ ಮಾಡಿ, ಆದಷ್ಟು ಒಳ್ಳೊಳ್ಳೆ ಕಂಟೆಂಟು ಇವಾಗ ಟ್ರೆಂಡಿಂಗಲ್ಲಿ ಇರ್ತಾವಲ್ಲ ಅಂಥ ವೀಡಿಯೋ ಮಾಡಿದ್ರೆ ಖಂಡಿತ ವ್ಯೂ ಬರುತ್ತದೆ. ಯಾಕೆ ಇವಾಗ ನೀವು ಅನ್ಕೋಬೋದು ನೀವೇನಕ್ಕೆ ಮಾಡೋದಿಲ್ಲ ಅಂತ. ನಮ್ಗೆ ಆಗೋದಿಲ್ಲ. ಏನಕ್ಕೆ ಗೊತ್ತಾ, ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾನು ಅಡುಗೆ ಕೆಲಸ ಮಾಡ್ತೀನಿ. ಅಡುಗೆ ಕೆಲಸ ನಾನು ಮಾಡೋಕ್ಕೆ ಹೋಗೋದು. ನಮಗೆ ಅಡುಗೆದು ಒಂದು ಬಿಟ್ಟರೆ ಬೇರೆ ವೀಡಿಯೋ ಮಾಡೋಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾನು ಮಾಡೋದೇ ಅಡುಗೆ ಕೆಲಸ, ಅದನ್ನೇ ವೀಡಿಯೋ ಮಾಡಾಕ್ತೀವಿ ನಾವು. ಬೇರೆ ಏನಾದರೂ ನಮಗೆ ಬೇರೆ ಥರ ಅದನ್ನ ಇವಾಗ ನಾನು ಹೇಳಿದ್ನಲ್ಲ ಟ್ರೆಂಡಿಂಗ್ ವೀಡಿಯೋ, ಅದೆಲ್ಲ ಮಾಡೋಕ್ಕೆ ನಮ್ಗೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ನಮ್ಗೆ ಅದು ಗೊತ್ತಿಲ್ಲ ನಮ್ಗೆ ಯಾವ ಥರ ಮಾಡಬೇಕು ಅಂತ. ನಮಗೆ ಯಾವ್ದು ಈಸಿ ಆಗುತ್ತೆ, ನಮ್ಮ ತಲೆಯಲ್ಲಿ ಏನಿರ್ತದೆ, ನಮ್ಮ ಟ್ಯಾಲೆಂಟ್ ಏನಿರ್ತದೆ. ಇವಾಗ ನನಗೆ ಅಡುಗೆ ಕೆಲಸ, ನಮಗೇನು ಅಡುಗೆ ಕೊಟ್ಟರು ನಾನು ಮಾಡ್ತೀನಿ. ಅವ್ರು ಏನೇ ಅಡುಗೆ ಹೇಳಿದ್ರು ನನಗೆ ಮಾಡೋಕ್ಕೆ ರೆಡಿ ಇರ್ತೀನಿ. ಆ ಥರ ನಿಮಗೂ ಅಷ್ಟೇ, ಏನಾದರೂ ಒಬ್ಬೊಬ್ರ ಹತ್ರ ಒಂದೊಂದು ಟ್ಯಾಲೆಂಟ್ ಇರ್ತದೆ. ಅದನ್ನು ನೀವು ಯೂಸ್ ಮಾಡ್ಕೊಂಡು ಒಬ್ಬೊಬ್ರು ರಂಗೋಲಿ ಹಾಕ್ತಾರೆ, ಒಬ್ಬೊಬ್ರು ಏನಾದರೂ ಹೂವು ಕಟ್ಟೋದು, ಏನೋ ಒಂದೊಂದು ಇರ್ತದಲ್ವ, ಕಲ್ತಿರ್ತೀರಲ್ವ, ಅದನ್ನು ನೀವು ಇದು ಮಾಡ್ಕೊಂಡು ವೀಡಿಯೋಸ್ ಮಾಡಿ. ಖಂಡಿತ ನಿಮಗೆ ವ್ಯೂ ಬೇಗ ಬರುತ್ತೆ, ಬೇಗ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಒಂದು 10 ವಾರದ ಮೇಲೆ 2 ದಿನ ಏನೋ ಆಗಿತ್ತು, ನನ್ನ ಚಾನಲ್ ಓಪನ್ ಮಾಡಿ 10 ವಾರದ ಮೇಲೆ 2 ದಿನನೋ 3 ದಿನನೋ ಆಗಿತ್ತು ನಮಗೆ 4,000 ಕಂಪ್ಲೀಟ್ ಆಗೋಷ್ಟೊತ್ತಿಗೆ. ನಾವು ಯಾವ ಥರ ಮಾಡಿರ್ಬೋದು ನೀವೇ ಯೋಚನೆ ಮಾಡ್ಕೊಳ್ರಿ. 2 ವರ್ಷ 3 ವರ್ಷ ತಗೋತಾರೆ. ಒಂದೊಂದು ಚಾನಲ್ನ ಮೋನೋ ಮಾಡ್ಕೊಳಕ್ಕಂತೂ ತುಂಬ ನೀರು ಕುಡಿತಾರೆ. ಎಷ್ಟು ಕಷ್ಟಪಡ್ತಾರೆ ಗೊತ್ತಾ, ಮೋನೋ ಮಾಡ್ಕೋಬೇಕು, ಏನಾದರೂ ಮಾಡಿದ್ರೆ ಈ ಚಾನಲ್ ಮೋನೋ ಮಾಡಬೇಕು ಅಂತ. ನಮ್ಗೆ ಎಷ್ಟು ಈಸಿಯಿಂದ ಆಯಿತು. ಆ ಥರ ನೀವು ನಮ್ಮದು ನಾವು ಯಾವ ಥರ ಮಾಡ್ತು ಅಂದರೆ ಆ ಥರ ನೀವು ಒಂದು ಸಲ ಫಾಲೋ ಮಾಡಿ, ಖಂಡಿತ ಆಗುತ್ತೆ. ಚಾನಲ್ ಮೋನೋ ಆಗ್ದೇನೆ, ಯಾವ ಚಾನಲ್ ಮೋನೋ ಆಗ್ದೇನೆ ಇದೇನಿಲ್ಲ. ಒಂದು ಮನಸ್ಸಿದ್ರೆ ಮಾರ್ಗ ಅಷ್ಟೇ. ನಾವು ಮನಸ್ಸು ಮಾಡ್ತು ಅಂದರೆ ಮಾಡ್ತೀವಿ ಅಂತ ಛಲದಿಂದ ನಿಂತ್ಕೊಂಡ್ರೆ ಖಂಡಿತ ಕೆಲಸ ಖಂಡಿತ ಆಗುತ್ತೆ. ಅಯ್ಯೋ ಆಗೋದಿಲ್ಲ ಅಂತ ಸ್ವಲ್ಪ ನಮಗೇನಾರು ಸ್ವಲ್ಪ ಇದು ಹಿಂದೇಟು ಹೊಡೆದ್ರಂತ ಅಷ್ಟೇ ಕತೆ ಮುಗೀತು. ನಾವೇನೇ ಎಷ್ಟೇ ಕಷ್ಟಪಡಿದ್ರೆ ಅದು ಆಗೋದಿಲ್ಲ. ನಾವು ಮಾಡ್ತೀವಿ ಅನ್ನೋ ಛಲ ಒಂದಿರಬೇಕು ಅಷ್ಟೇ, ಒಂದು ಹಠ ಒಂದಿದ್ರೆ ಖಂಡಿತ ಆಗುತ್ತೆ. ನೀವು ಅಷ್ಟೇ ಆದಷ್ಟು ಜಾಸ್ತಿ ವೀಡಿಯೋಸ್ ಹಾಕಿ, ಜಾಸ್ತಿ ಲೈವ್ ಮಾಡಿ. ಒಂದೊಂದು ಮನೇಲಿ ಇನ್ನೊಂದು ಏನು ಗೊತ್ತಾ, ಒಂದೊಂದು ಮನೇಲಿ ಲೈವ್ ಮಾಡಿದ್ರೆ ಒಪ್ಪೋದಿಲ್ಲ ತಾನೇ. ಅವಾಗ ನೀವೇನು ಮಾಡಿರಿ, ಬ್ಯಾಕ್ ಕ್ಯಾಮ್ರಾನೇ ಹಾಕೊಳ್ರಿ. ಬ್ಯಾಕ್ ಕ್ಯಾಮ್ರಾ ಹಾಕ್ಕೊಂಡು ನಿಮ್ಮ ಮನೇಲಿ ಏನು ಅಡುಗೆ ಮಾಡ್ತೀರಾ ಅದನ್ನಾದರೂ ವೀಡಿಯೋ ಮಾಡಿರಿ. ವೀಡಿಯೋ ಅಂದರೆ ಲೈವ್ ಆನ್ ಮಾಡಿಡಿ, ಪರವಾಗಿಲ್ಲ. ನೀವು ಮಾತಾಡಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಇದು ಇರಬೇಕು, ಸೌಂಡ್ ಇರಬೇಕು. ನೀವು ಅಡುಗೆ ಮಾಡೋದು ಏನಾದ್ರು ಒಂದು ತೋರಿಸಿ, ನಿಮ್ಮ ಮುಖ ತೋರಿಸಿಲ್ಲ ಅಂದರೂ ಪರವಾಗಿಲ್ಲ. ಈಗ ನಾನು ಸುಮಾರು ಜನ ನೋಡ್ತೀನಿ, ಇವಾಗ ಎಷ್ಟೋ ಜನ ನೋಡ್ತೀನಿ ಗೊತ್ತಾ, ಇವಾಗ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿರ್ತಾರೆ ಗೊತ್ತಾ. ಒಂದು ಕ್ಯಾಮ್ರಾ, ಒಂದು ಸ್ಟ್ಯಾಂಡ್ ಇಟ್ಟಿರ್ತಾರೆ, ಸ್ಟ್ಯಾಂಡ್ಗೆ ಒಂದು ಮೊಬೈಲ್ ಹಾಕ್ಕೊಂಡು ವೀಡಿಯೋ ಇದು ಮಾಡ್ತಾಯಿರ್ತಾರೆ, ಲೈವ್ ಮಾಡ್ತಾಯಿರ್ತಾರೆ. ಅವ್ರು ಏನು ಮಾಡ್ತಾಯಿರ್ತಾರೆ, ಅಡುಗೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡೋದು, ಅಡುಗೆ ಮಾಡೋದು, ಸುಮ್ಮನೆ ಲೈವ್ ಆನ್ ಮಾಡಿಟ್ಟಿರ್ತಾರೆ. ಮಾತಾಡೋರು ಮಾತಾಡೋದಿಲ್ಲ. ಬಂದು ಸಪೋರ್ಟ್ ಮಾಡಿ ಹೋಗ್ತಾರೆ. ಅದರಿಂದನೂ ನಿಮಗೆ ವಾಚ್ ಟೈಮ್ ಬರುತ್ತೆ. ಆಮೇಲೆ ಇನ್ನೊಂದು, ಇವಾಗ ಲೈವ್ ಬರ್ತಾರೆ ಜನ, ಲೈವ್ಗೆ ಬಂದು ಕಮೆಂಟ್ ಹಾಕೋದಿಲ್ಲ.
ನಾವು ಏನು ಮಾಡ್ತಾಯಿದ್ದೀವಿ ಅಂತ ನೋಡ್ಕೊಂಡು ಕೂತಿರ್ತಾರೆ. ದಯವಿಟ್ಟು ನಾನು ಇನ್ನೂ ಒಂದು ಲೈವಲ್ಲಿ ನೋಡಿದ್ದೀನಿ, ದಯವಿಟ್ಟು ಅಂಥವ್ರು ಬೈಯೋಕ್ಕೆ ಹೋಗಬೇಡಿ, ಬೈಬೇಡಿ. ಏಯ್ ನಿಮ್ಗೇನು ಬಂದಿರೋದು ಬಂದು ಕಮೆಂಟ್ ಹಾಕ್ರಿ, ಇಲ್ಲಾಂದ್ರೆ ಹೋಗ್ರಿ ಆ ಥರ ಬೈಬೇಡಿ. ಅವರು ಐಡಲ್ ನಮಗೆ ಅವ್ರು ಎಷ್ಟು ನಮ್ಮ ಲೈವಲ್ಲಿ ಎಷ್ಟೊತ್ತು ಇದ್ರೂ ಕೂಡ ನಮಗೆ ವಾಚ್ ಟೈಮ್ ಸಿಗುತ್ತೆ. ನೀವು ಕಮೆಂಟ್ ಹಾಕಿಲ್ಲ ಅಂದರೆ ದಯವಿಟ್ಟು ಅಂಥವ್ರು ಬೈಯೋಕ್ಕೆ ಹೋಗ್ಬೇಡ್ರಿ. ಅವರಿಂದನೇ ನಮಗೆ ವಾಚ್ ಟೈಮ್ ನಮಗೆ ಕಂಪ್ಲೀಟ್ ಮಾಡ್ಕೊಳಕ್ಕೆ ಸಾಧ್ಯ. ನೀವು ಅವ್ರನ್ನೇ ಬೈದು ಕಳಿಸಿದ್ರೆ ನಿಮ್ಮ ಚಾನಲ್ ಹೆಂಗೆ ಗ್ರೋ ಮಾಡ್ಕೊತೀರಾ ನೀವು ಹೇಳ್ರಿ ನೀವೇ? ಅಲ್ಲ, ಐಡಲಿ ಅವ್ರು ನೋಡೋಕ್ಕೆ ಅಂತ ಬರ್ತಾರೆ. ನೀವು ಏನು ಮಾತಾಡ್ತಾ ಇದ್ದೀರಾ, ನೀವು ಯಾರು ಏನು ಕಮೆಂಟ್ ಹಾಕ್ತಾಯಿದ್ದಾರೆ, ಇಲ್ಲಾಂದ್ರೆ ಅವ್ರಿಗೆ ಗೊತ್ತಿರೋರು ಇನ್ನೊಬ್ಬರ ಜೊತೆ ಮಾತಾಡ್ತಾ ಇದ್ದಾರಾ, ಅವ್ರು ಏನು ಕಮೆಂಟ್ ಹಾಕ್ತಾ ಇರ್ಬೋದು, ಇವ್ರು ಅದಕ್ಕೆ ಏನು ಉತ್ತರ ಕೊಡ್ತಾ ಇರ್ಬೋದು, ಅದನ್ನು ನೋಡ್ಕೊಂಡು ಐಡಲ್ ಇರ್ತಾರೆ ಅವರು. ಅಂಥವ್ರಿಗೆ ಬೈಯೋಕ್ಕೆ ಹೋಗಬೇಡಿ, ಬೈಬೇಡಿ. ಏನಕ್ಕೆ ಬೈತೀರಾ ಅಂಥವ್ರಿಗೆ? ಕಮೆಂಟ್ ಹಾಕಲಿಲ್ಲ ಅಂದರೆ ನಾನು ನೋಡಿದ್ದೀನಿ, ಕಮೆಂಟ್ ಹಾಕಲಿಲ್ಲ ಅಂದರೆ ಹೋಗ್ತಾ ಇರ್ರಿ, ಹಾಳಾಗಿ ಏನೇನೋ ಬೈತಾ ಇರ್ತಾರೆ. ಏನಕ್ಕೆ ಬರ್ತೀರಾ ನಮ್ಮ ಲೈವ್ಗೆ, ಏನು ನೋಡ್ತಾ ಇದ್ದೀರಾ ಇಲ್ಲಿ ಅಂದ್ಕೊಂಡು ಬಾಯಿಗೆ ಬಂದಂಗೆ ಬೈತಾರೆ. ಆ ಥರ ಬೈಬೇಡಿ, ದಯವಿಟ್ಟು ಆ ಥರ ಬೈಯೋಕ್ಕೆ ಹೋಗಬೇಡಿ ನೀವು. ಅವರಿಂದನೇ ನಮಗೆ ವಾಚ್ ಟೈಮ್ ಕಂಪ್ಲೀಟ್ ಆಗೋದು, ಆಯಿತಾ? ಇವಾಗ ಹೊಸ್ದಾಗಿ ಯಾರಾದರೂ ಚಾನಲ್ ಓಪನ್ ಮಾಡ್ತಿರಲ್ವ, ಇವರು ದಯವಿಟ್ಟು ಇದು ಪೂರ್ತಿಯಾಗಿ ವೀಡಿಯೋ ನೋಡಿ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಈ ವಾಚ್ ಟೈಮ್ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ. ನೀವು ಯಾವಾಗ ಡೈಲಿ ವೀಡಿಯೋಸ್ ಬರ್ತೀರಾ, ಡೈಲಿ ವೀಡಿಯೋಸ್ ಹಾಕೊಂಡು ಲೈವ್ ಮಾಡ್ಕೊಂಡು ವೀಡಿಯೋನ ಏನೋ ಒಂದು ನಿಮ್ಮ ಚಾನಲಲ್ಲಿ ನೀವು ಜೀವಂತವಾಗಿದ್ದೀವಿ ಅಂತ ತೋರಿಸ್ಕೋತೀರಾ, ಆವಾಗ ನಿಮ್ಮ ಚಾನಲ್ ಅವರೇ ಯೂಟ್ಯೂಬ್ ಕಡೆಯಿಂದನೇ ರೆಕಮೆಂಡ್ ಕೊಡ್ತಾರೆ ನಿಮಗೆ. ಯೂಟ್ಯೂಬೇ ನಿಮ್ಗೆ ರೆಕಮೆಂಡ್ ಸಿಗುತ್ತೆ. ಯೂಟ್ಯೂಬ್ ಕಡೆಯಿಂದನೇ ಅವರೇ ನಿಮಗೆ ವೈರಲ್ ಮಾಡ್ತಾರೆ. ಬೇರೆ ಜನ ಯಾರೂ ವೈರಲ್ ಮಾಡೋದಿಲ್ಲ. YT ಕಡೆಯಿಂದನೇ ನಮ್ಮ ಚಾನಲ್ ಗ್ರೋ ಆಗಬೇಕು ಅಂದರೆ YT ಅವರೇ ಮಾಡಬೇಕು. ನೀವು ಎಷ್ಟು YTಗೆ ಕೊಡ್ತೀರಾ ಅಷ್ಟು ರಿಟರ್ನ್ ಅವ್ರು ಕೊಡ್ತಾರೆ ನಿಮಗೆ. ಅದನ್ನು ನೆನಪಲ್ಲಿ ಇಟ್ಕೊಳ್ರಿ. ಇವಾಗ ನಾವು ಬೇರೆಯವ್ರಿಗೆ ಏನು ನಾವು ಕೊಡ್ತೀವಿ ಅದು ನಮ್ಗೆ ರಿಟರ್ನ್ ಸಿಗುತ್ತೆ ತಾನೇ. ಅದೇ ಥರ ಯೂಟ್ಯೂಬು ಅಷ್ಟೇ. ನೀವು ಎಷ್ಟು ವೀಡಿಯೋಸ್ ಕೊಡ್ತೀರಾ ಯೂಟ್ಯೂಬ್ಗೆ ಅಷ್ಟು ರಿಟರ್ನ್ ನಿಮಗೆ ವಾಪಸ್ ಕೊಡ್ತದೆ ಇದು ಯೂಟ್ಯೂಬು. ಅದೇ ಥರ ನೀವು ಜಾಸ್ತಿ ವೀಡಿಯೋಸ್ ಕೊಡಬೇಕು, ಆದಷ್ಟು ಲಾಂಗ್ ವೀಡಿಯೋನ ಜಾಸ್ತಿ ಕೊಡಬೇಕು. ಆವಾಗಲೇ ನಮ್ಮ ಚಾನಲ್ ಗ್ರೋ ಆಗೋದು. ಅರ್ಥ ಆಯಿತಾ? ಮತ್ತು ಇನ್ನೇನು ಹೇಳೋದೆಲ್ಲ ಹೇಳಿದ್ದೀನಿ. ನಮ್ಮ ಚಾನಲ್ ಹೇಗೆ ಮಾಡಿಕೊಂಡು ಅಂತಲೂ ನಾವು ಹೇಳಿದ್ವಿ. ಬೇಗ ವಾಚ್ ಅವರ್ ನಾವು ಹೇಗೆ ಮಾಡಿಕೊಂಡು ಅಂತ ಖಂಡಿತ ಟ್ರೈ ಮಾಡಿ. ಯಾರು ಇದು ಮಾಡಬೇಡ್ರಿ, ಅಯ್ಯೋ ಆಗೋದಿಲ್ಲ ಅಂತ ಮುಂದಿಟ್ಟ ಹೆಜ್ಜೆನ ಹಿಂದೆ ಇಡೋಕ್ಕೆ ಹೋಗ್ಬೇಡ್ರಿ. ಖಂಡಿತ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ, ಒಂದು ಸ್ವಲ್ಪ ಮನ್ಸು ಕೊಡಿ, ಯೂಟ್ಯೂಬ್ಗೆ ಸ್ವಲ್ಪ ಮನ್ಸು ಕೊಡಿ, ಖಂಡಿತ ಬರ್ತೀರಾ. ಏನೋ ಒಂದು ಯೂಟ್ಯೂಬ್ ಚಾನಲ್ ಇದ್ದರೆ ಏನೋ ಒಂದು ಇವಾಗ ಅದರಿಂದ ಏನಾರು ಒಂದು ಸಂಪಾದನೆ ಆಯಿತು ಅಂದರೆ ಏನಕ್ಕಾರು ಒಂದು ಕಷ್ಟ ಸುಖಕ್ಕಾಗುತ್ತೆ ಅಲ್ವಾ? ಇವತ್ತು ವ್ಯೂ ಬರದೇ ಇರ್ಬೋದು, ಇವತ್ತು ನೀವು ಹಾಕಿದ ತಕ್ಷಣ ವ್ಯೂ ಬರದೇ ಇರ್ಬೋದು. ಖಂಡಿತ ಒಂದು 3-4 ವರ್ಷ ಬಿಟ್ಟು ನೋಡಿರಿ ನಿಮ್ಮ ಚಾನಲ್ ಯಾವ ಥರ ಬೆಳೆದಿರ್ತದೆ. ಖಂಡಿತ ನಾವು ಸುಮಾರು ಚಾನಲ್ ನಾನು ನನ್ನ ಮಗಳು ಚೆಕ್ ಮಾಡ್ತೀವಿ. ಅವರು ಎಷ್ಟೆಷ್ಟು ವರ್ಷ ಆಗೈತೆ ಚಾನಲ್ ಓಪನ್ ಮಾಡಿ. ಈಗ ಒಂದೊಂದು ವೀಡಿಯೋ ಹಾಕಿರ್ತಾರಲ್ವ, ಅವರು ವೀಡಿಯೋಗಳನ್ನ ನಾವು ಚೆಕ್ ಮಾಡ್ತೀವಲ್ವ, 1 ಮಿಲಿಯನ್ನು 2 ಮಿಲಿಯನ್ನು ಆ ಥರ ಓಡಿರ್ತವೆ. ಅಲ್ಲಿಗೆ ಅಷ್ಟೇನು ವೀಡಿಯೋನೇ ಚೆನ್ನಾಗಿರೋದಿಲ್ಲ, ಅಂಥ ವೀಡಿಯೋ ಎಲ್ಲ ಓಡಿರ್ತವೆ. ಅವ್ರಾದರೆ ಅವ್ರ ಚಾನಲ್ ಓಪನ್ ಮಾಡಿ ಎಷ್ಟು ದಿನ ಆಗಿರ್ತದೆ ಒಂದು 10 ವರ್ಷ 9 ವರ್ಷ 8 ವರ್ಷ ಆ ಥರ ಆಗಿರ್ತದೆ ಚಾನಲ್. ಆ ಥರ ಹಳೆಯ ಚಾನಲ್ ಆಗಬೇಕು ನಿಮ್ಮದು. ಹೊಸದಾಗಿ ಚಾನಲ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ. ಸ್ವಲ್ಪ ನಿಧಾನಕ್ಕೆ ಒಂದೊಂದು ಹಂತ ಏರ್ಕೊಂಡು ಬರ್ತಾ ಇರ್ತದೆ ಅಷ್ಟೇ. ನೀವು ಚಾನಲ್ ಓಪನ್ ಮಾಡಿದ ತಕ್ಷಣ ನಮಗೆ ವ್ಯೂ ಬರ್ತಾ ಇಲ್ಲ, ವಾಚ್ ಟೈಮ್ ಕಂಪ್ಲೀಟ್ ಯಾರೂ ನಿರಾಸೆ ಆಗಬೇಡ್ರಿ. ಖಂಡಿತ ಆಗುತ್ತೆ. ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಖಂಡಿತ ಆಗುತ್ತೆ. ಸ್ವಲ್ಪ ಟೈಮ್ ಕೊಡ್ರಿ, ತಾಳ್ಮೆಯಿಂದ ಸ್ವಲ್ಪ ಟೈಮ್ ಕೊಟ್ಟು ನೀವು ಈ ಚಾನಲ್ ನಡೆಸ್ಕೊಂಡು ಹೋಗಿ. ಖಂಡಿತ ಆಗುತ್ತೆ. ಮುಂದೆ ನಿಮಗೆ ಏನಕ್ಕಾದರೂ ಒಂದು ಹೆಲ್ಪ್ಗಾಗುತ್ತಲ್ವ, ಏನಾದರೂ ಒಂದು ಇದರಿಂದ ನಿಮಗೆ ಅಕಸ್ಮಾತ್ ಮುಂದೆ ನಮಗೆ ಕೆಲಸ ಮಾಡೋಕ್ಕಾಗದೇ ಇರ್ಬೋದು. ಇವಾಗೇನು ಚೆನ್ನಾಗಿದ್ದೀವಿ, ಕೆಲಸ ಮಾಡ್ತಾಯಿರ್ತೀವಿ, ಮುಂದೆ ನಮ್ಮ ಕೈಲಿ ಆಗದೇ ಇರ್ಬೋದು. ವೀಡಿಯೋಸ್ ಹಾಕೊಂಡು ಹೋಗುವ, ಅದರಿಂದನಾರ ದುಡ್ಡು ಬರುತ್ತೆ ತಾನೇ ನಮಗೆ. ಅದರಿಂದನಾರ ದುಡ್ಡು ಸಂಪಾದನೆ ಮಾಡ್ಬೋದಲ್ವ ನಾವು. ಇವಾಗ ಇದು ಕೈಲಿ ಆಗದೇ ಇರೋರು ಕೂತ್ಕೊಂಡಿರ್ತಾರಲ್ಲ ಈಗ ಮನೇಲಿ ಸುಮ್ಮನೆ ವೇಸ್ಟಾಗಿ, ಅಂಥವ್ರಿಗೆ ಸರಿ ಯೂಟ್ಯೂಬು. ಯಾಕೆಂದರೆ ಬೇರೆ ಕಡೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗೋದಿಲ್ಲ, ಬಿಸಿಲಲ್ಲಿ ದುಡಿಯೋಕ್ಕಾಗೋದಿಲ್ಲ. ಮತ್ತು ಏನು ಮಾಡೋದು, ಮನೇಲಿ ಕೂತ್ಕೊಂಡು ಏನಾದರೂ ಒಂದು ಮಾಡಬೇಕಲ್ವ ಅಂತ ತಲೆಯಲ್ಲಿ ಯೋಚನೆ ಇರ್ತದೆ. ಆವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತಾರೆ. ತುಂಬ ಟ್ಯಾಲೆಂಟ್ ಇರ್ತದೆ ಅಂಥವ್ರಿಗೆ, ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತಾರೆ. ಬೇಗ ಚಾನಲ್ ಗ್ರೋ ಆಗೋಗುತ್ತೆ. ತಿಂಗಳ ಪೇಮೆಂಟ್ ತಗೋತಾರೆ. ಹೊರಗಡೆ ಹೋಗ್ತಾರೆ ದುಡಿಯೋಕ್ಕೆ, ಇಲ್ಲ ತಾನೇ.
ಅದೇ ಥರ ನೀವು ಅಷ್ಟೇ. ಬೇರೆ ಯಾರಾದರೂ ಹೊಸ್ದಾಗಿ ಚಾನಲ್ ಓಪನ್ ಮಾಡ್ತಿರಲ್ಲ ಅವ್ರಿಗೆ ಹೇಳ್ತಾ ಇರೋದು, ಚಾನಲ್ ಓಪನ್ ಮಾಡಿ ಸ್ವಲ್ಪ ಟೈಮ್ ಕೊಡಿ, ಇದಕ್ಕೋಸ್ಕರ ಟೈಮ್ ಕೊಡಿ. ಮುಂದೆ ತುಂಬ ಚೆನ್ನಾಗಿರ್ತೀರ, ಮುಂದೆ ಅಂತೂ ತುಂಬಾ ಚೆನ್ನಾಗಿರ್ತೀರ. ಹೇಳೋದೆಲ್ಲ ಹೇಳಿದ್ದೀನಿ. ಇದನ್ನ ಫಾಲೋ ಮಾಡಿ. ಖಂಡಿತ ನಿಮ್ಮ ಚಾನಲ್ ಬೇಗ ಆದಷ್ಟು ಗ್ರೋ ಆಗಲಿ, ಬೇಗ ಎಲ್ರಿಗೂ ವಾಚ್ ಟೈಮ್ ಕಂಪ್ಲೀಟ್ ಆಗಲಿ. ಮೋನೋ ಆಗಲಿ ಚಾನಲು. ಮೋನೋ ಆದಮೇಲೆ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗೋದು. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾರಿಗಾದ್ರೂ ಇದ್ರ ಬಗ್ಗೆ ಏನಾದರೂ ಕೇಳಬೇಕು ಅನ್ನೋಂಗಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದಂತೆ ದಯವಿಟ್ಟು ಇರೋಕ್ಕೆ ಹೋಗಬೇಡಿ. ಪ್ಲೀಸ್ ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಆವಾಗ ನಾವು ಹಾಕೋ ವೀಡಿಯೋಸು ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ಅವಾಗ ನೀವೇ ಫಸ್ಟ್ ವೀಡಿಯೋ ನೋಡ್ಬೋದು. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.